ಹಿಂದಿನ ಭಾಗದಲ್ಲಿ ಸಂಧ್ಯಾ ತನ್ನ ಅತ್ತಿಗೆನ ತುಂಬಾನೇ ದ್ವೇಷ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಕಾರಣ ಇಷ್ಟೇ, ತನಗಿಂತಲೂ ಯಾರೂ ಬೆಸ್ಟ್ ಆಗಿರಬಾರ್ದು, ಯಾವಾಗಲೂ ಎಲ್ಲರೂ ತನ್ನನ್ನೇ ಹೊಗಳ್ಬೇಕು ಅನ್ನೋ ಅಹಂಕಾರ. ಮನೇಲಿ ಅಂಕಿತನ ಗುಣ ಎಲ್ರಿಗೂ ಇಷ್ಟ ಆಗಿರೋದ್ರಿಂದ ಎಲ್ಲರೂ ಅವಳನ್ನ ಹೊಗಳ್ತಾ ಇರ್ತಾರೆ. ಹಾಗಾಗಿ ಹೇಗಾದ್ರೂ ಮಾಡಿ ಅಣ್ಣ ಅತ್ತಿಗೆನ ದೂರ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಿರ್ತಾಳೆ ಸಂಧ್ಯಾ. ಆ ಪ್ರಯತ್ನ ಸಕ್ಸಸ್ ಆಗತ್ತಾ ಅಥವಾ ರೋಹಿತ್ಗೆ ಇದೆಲ್ಲ ತಂಗಿದೇ ಕೆಲಸ ಅನ್ನೋದು ಅರ್ಥ ಆಗತ್ತಾ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಈ ನಮ್ಮ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ. ಅಂಕಿತಾ, ಅಂಕಿತಾ ಎಲ್ಲೇ ಇದೆಯಾ? ಬಾರೆ ಇಲ್ಲಿ. ಅಯ್ಯೋ, ಏನಾಯ್ತ್ರಿ ನಿಮ್ಗೆ? ಯಾಕೆ ಇಷ್ಟು ಜೋರಾಗಿ ಕೂಗ್ತಾ ಇದ್ದೀರಾ? ಏನ್ ವಿಷಯ? ಲೇ, ಏನಾಯ್ತಾ? ನಾನು ನಿನ್ಗಷ್ಟು ತರವಾಗಿ ಹೇಳಿದ್ನಲ್ಲೇ ನಮ್ಮ ಬಾಸ್ ಹತ್ರ ಏನು ಹೇಳ್ಬೇಡ ಅಂತ. ಆದ್ರೂನು ನಾನು ಫ್ರೆಂಡ್ಸ್ ಜೊತೆಗೆ ಸುತ್ತೋಕ್ ಹೋಗಿದ್ದೀನಿ ಅಂತ ಹೇಳಿದ್ಯಲ್ಲೇ. ಛೇ! ಅಯ್ಯೋ ರೋಹಿತ್, ನಾನೇನು ನಿಮ್ಮ ಬಾಸ್ ಹತ್ರ ಹೇಳಿಲ್ಲ. ಅವರಿಗೆ ಮೊದಲೇ ಎಲ್ಲ ವಿಷಯ ಗೊತ್ತಾಗಿತ್ತು. ಹೇಗೆ ಗೊತ್ತಾಯ್ತು ನನಗೆ ಗೊತ್ತಿಲ್ಲ. ಆದ್ರೆ ಅವ್ರಿಗೆಲ್ಲ ಗೊತ್ತಾದ್ಮೇಲೆ ನಾನು ಹೇಳಿದ್ರು ಹೇಳ್ದೇ ಇದ್ರು ಏನು ವ್ಯತ್ಯಾಸ ಆಗಲ್ಲ ತಾನೇ. ಈ ವಿಷಯನ ನಿಮ್ಗೆ ಹೇಳ್ಬೇಕು ಅಂತ ನಿನ್ನೆಯಿಂದನೂ ಫೋನ್ ಮಾಡಿದೆ, ಆದ್ರೆ ನಿಮಗೆ ಫೋನ್ ಹೋಗಿಲ್ಲ. ನಾನೇನ್ ಮಾಡ್ಲಿ ಹೇಳಿ? ಸಾಕ್, ಬಾಯ್ ಮುಚ್ಚು ಅಂಕಿತಾ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿರೋದನ್ನ ನಿನಗ್ ಮಾತ್ರ ಹೇಳಿದ್ದೆ, ಬೇರೆ ಯಾರಿಗೂ ಹೇಳಿಲ್ಲ. ಹಾಗಿರುವಾಗ ನಮ್ಮ ಬಾಸಿಗೆ ಏನ್ ಕನ್ಸ್ ಬಿದ್ದಿರತ್ತ ಹೇಳು ನೋಡೋಣ. ನೀನೇ ಅವ್ರಿಗೆ ಹೇಳಿ ಇವಾಗ ನನ್ನ ಹತ್ರ ಹೇಳಿಲ್ಲ ಅಂತ ನಾಟಕ ಮಾಡ್ತಿದ್ಯಾ? ಹೌದು ಅದಕ್ಕೆ, ಅವಾಗ್ಲೇ ಅಣ್ಣನ್ ಬಾಸ್ ಬಂದಾಗ ನೀವೇ ತಾನೇ ಹೇಳಿದ್ದು ಅಣ್ಣ ಫ್ರೆಂಡ್ಸ್ ಜೊತೆ ಸುತ್ತೋದಕ್ಕೆ ಹೋಗಿದ್ದಾನೆ ಅಂತ. ಅಷ್ಟಕ್ಕೂ ಅಣ್ಣ ಹೇಳಿರೋದು ನಿಮ್ಮ ಹತ್ರ ಮಾತ್ರನೇ. ನನಗೆ ಅಮ್ಮಂಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ. ಹೀಗಿರುವಾಗ ನಾವು ಹೋಗಿ ಹೇಳೋದಕ್ಕಾಗತ್ತಾ? ಹೇಳಿದ್ರೆ ನೀವೇ ತಾನೇ ಹೇಳ್ಬೇಕು. ಅಯ್ಯೋ, ಇದೇನಮ್ಮ ಸಂಧ್ಯಾ, ನೀನು ನಿನ್ನ ಅಣ್ಣನ ಹಾಗೇನೆ ಅವ್ರ ಮಾತೇ ಸರಿ ಅಂತಿದ್ಯಲ್ಲ. ನಾನೇನು ಹೇಳಿಲ್ಲ ಕಣೆ. ಸಾಕ್, ಬಾಯ್ ಮುಚ್ಚು ಅಂಕಿತಾ. ಇವತ್ ನಿನ್ನಿಂದ ಇಡೀ ಆಫೀಸ್ನಲ್ಲಿ ಎಲ್ರೂ ಎದುರಿಗೂ ಅವಮಾನ ಆಗೋ ತರ ಆಯ್ತು. ಅದು ಅಲ್ದೇನೆ ನಮ್ ಬಾಸ್ ನನ್ನ ಯೂಸ್ಲೆಸ್ ಅಂತ ಕೆಲ್ಸದಿಂದ ತೆಗ್ದಾಕಿದ್ರು. ಇಷ್ಟೆಲ್ಲಾನು ನಿನ್ನಿಂದನೇ ಆಗಿದ್ದು. ಅಯ್ಯೋ, ಇದೇನ್ ಹೇಳ್ತಿದ್ಯಾ ಅಣ್ಣ ನೀನು? ಬಾಸ್ ಕೆಲ್ಸದಿಂದ ತೆಗ್ದಾಕಿದ್ರ? ಛೇ, ಅದ್ಕೆ ಎಂತ ಕೆಲ್ಸ ಮಾಡ್ಬಿಟ್ರಿ ನೀವು? ಪಾಪ ಅಣ್ಣ, ನಿಮ್ಮಿಂದ ಕೆಲ್ಸ ಕಳ್ಕೊಳ್ಳೋ ಹಾಗಾಯ್ತು ನೋಡಿ ಇವಾಗ. ಅವಳಿಗೆ ಹೇಳ್ತಿದ್ಯಲ್ಲ, ಇದೆಲ್ಲ ಅವಳಿಗೆ ಗೊತ್ತಿದೆ, ಬೇಕಂತಲೇ ಮಾಡಿರ್ತಾಳೆ. ಅಷ್ಟೆಲ್ಲ ಹೇಳಿದ್ರು ಬಾಸ್ ಹತ್ರ ನನ್ನ ಬಗ್ಗೆ ಹೇಳಿದಾಳೆ. ಹೆಂಡತಿ ಆಗಿರೋಳು ಗಂಡಂಗೆ ಎಷ್ಟು ಸಪೋರ್ಟಿವ್ ಆಗಿರ್ಬೇಕು. ಆದ್ರೆ ಅವಳು ನನ್ನ ಕೆರಿಯರ್ನೇ ಹಾಳು ಮಾಡ್ಬಿಟ್ಲು. ಛೇ, ನಿನ್ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಿದೆ ಕಣೆ ನನ್ಗೆ. ಸಾಕ್, ಬಾಯ್ ಮುಚ್ಚೋ ರೋಹಿತ್. ಅಲ್ವೋ, ಇವಾಗ ಅಂತದ್ ಏನಾಯ್ತೋ ಅವಳ ಮೇಲೆ ರೇಗ್ತಾ ಇದೆಯಲ್ಲ ನೀನು. ನೋಡು, ಏನೋ ತಿಳಿದೆ ಹೇಳಿರ್ಬೋದು, ಅಷ್ಟಕ್ಕೆ ಹೆಂಡತಿನ ಅಸಹ್ಯ ಮಾಡ್ಕೊಳ್ಳೋದೇನೋ? ಇನ್ನೇನಮ್ಮ, ಇವಳು ಮಾಡಿರೋ ಕೆಲ್ಸಕ್ಕೆ ನಮ್ ಬಾಸ್ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ ನಿನ್ಗೆ? 1000 ಜನನ ಎದುರಿಗೆ ತಲೆ ತೆಗಿಸ್ಬೇಕಾಯ್ತು. ಎಲ್ಲಾನು ಇವಳಿಂದಾನೇ ಆಗಿದ್ದು. ರೋಹಿತ್, ಸಾಕ್, ಸುಮ್ನೆ ಇರು. ನಿನ್ ಕೆಲ್ಸ ಹೋದ್ರೆ ಏನಾಯ್ತು? ಮನೇಲಿ ಇಷ್ಟೆಲ್ಲ ಇದೆ ತಾನೆ, ಮನೇಲೇ ಇರು. ಯಾರ್ ಬೇಡ ಅಂದ್ರು ನಿನ್ಗೆ? ಅಷ್ಟಕ್ಕೂ ನೀನ್ ಅವ್ರ ಹತ್ರ ಸುಳ್ಳು ಹೇಳಿರೋದು ತಪ್ಪಲ್ವೇನೋ? ಎಷ್ಟು ಇಂಪಾರ್ಟೆಂಟ್ ಕೆಲ್ಸ ಇತ್ತೋ ಏನೋ, ನಿನ್ನ ಎಷ್ಟು ನಂಬಿರ್ತಾರೆ. ಆದ್ರೆ ನೀನು ಹೀಗ್ ಸುಳ್ಳು ಹೇಳಿ ಮೋಸ ಮಾಡಿ ಎಲ್ಗೋ ಹೋಗೋದು ತಪ್ಪಲ್ವೇನೋ? ಅಮ್ಮ, ಏನಮ್ಮ ನೀನು ಅಣ್ಣಂಗೆ ಬೈತಿದ್ಯಲ್ಲ? ಅಲ್ಲ, ಇವತ್ತು ಅಣ್ಣಂಗೆ ಅವಮಾನ ಆಗೋದಕ್ಕೆ, ಕೆಲ್ಸ ಕಳ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಈ ನಿನ್ ಸೊಸೆನೇ ಕಾರಣ. ಇವ್ರು ಏನು ಹೇಳಿಲ್ಲ ಅಂದಿದ್ರೆ ಇವತ್ತಿಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ತಾನೆ? ಸಂಧ್ಯಾ, ಬಾಯಿ ಮುಚ್ಕೊಂಡ್ ನಿಂತ್ಕೋ. ಉರಿಯೋ ಬೆಂಕಿಗೆ ಇನ್ನೂ ತುಪ್ಪ ಸುರಿಬೇಡ ನೀನು. ರೋಹಿತ್, ಬಾಯಿ ಮುಚ್ಕೊಂಡು ಒಳಗ್ ನಡಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಛೇ, ಏನೋ ಜಗಳ ದೊಡ್ಡದ್ ಮಾಡಿ ಅದ್ಕೆನಾ ಇವತ್ತೇ ಈ ಮನೆಯಿಂದ ಓಡ್ಸೋಣ ಅನ್ಕೊಂಡಿದ್ರೆ ಈ ಅಮ್ಮ ಬಂದು ಎಲ್ಲಾನು ಹಾಳು ಮಾಡ್ಬಿಟ್ಲು. ಪರವಾಗಿಲ್ಲ, ಈ ಬೆಂಕಿನ ಆರೋದಕ್ ಬಿಡ್ಲೇಬಾರ್ದು. ಯಾವಾಗ್ಲೂ ಗಾಳಿ ಹಾಕ್ತಾನೆ ಇದ್ರೆ ಅದೇ ಒಂದಿನ ದೊಡ್ಡ ಹತ್ಕೊಳ್ಳುತ್ತೆ. ಅವಾಗ ಚೆನ್ನಾಗಿ ಕಾಯಿಸ್ಕೋಬಹುದು. ಸಂಧ್ಯಾ ಅದ್ಕೆನ ಮನೆಯಿಂದ ಆಚೆ ಹಾಕ್ಬೇಕು ಅನ್ನೋ ಸಂಚ್ ಮಾಡಿರ್ತಾಳೆ. ಆದ್ರೆ ಅಲ್ಲಿ ತಾಯಿ ಬಂದು ಅವಳ ಪ್ಲಾನ್ ಎಲ್ಲ ಉಲ್ಟಾ ಆಗೋ ಹಾಗೆ ಮಾಡ್ಬಿಡ್ತಾಳೆ. ಮಗನಿಗೆ ಸರಿಯಾಗಿ ಬೈದು ಬುದ್ಧಿ ಹೇಳ್ತಾಳೆ. ಆದ್ರೆ ಸಂಧ್ಯಾ ಮಾತ್ರ ತನ್ನ ಪ್ರಯತ್ನನ ಬಿಡೋದೇ ಇಲ್ಲ. ದಿನ ಕಳೆದಾಗೂ ಗಂಡ ಹೆಂಡತಿ ಮಧ್ಯೆ ಏನಾದ್ರೂ ಒಂದು ಹೇಳಿ ಮಾಡಿ ಅವರಿಬ್ಬರನ್ನ ಆದಷ್ಟು ದೂರ ಮಾಡ್ತಾನೆ ಇರ್ತಾಳೆ. ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ. ಏನಪ್ಪ ರೋಹಿತ್, ಏನೋ ಆಫೀಸ್ನಲ್ಲಿ ನೀನ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ನಿಮ್ ಬಾಸ್ ನಿನ್ನ ಕೆಲಸದಿಂದ ತೆಗ್ದಾಕದ್ರಂತೆ, ನಿಜಾನೇನೋ? ಅದು ಅದು ಆಂಟಿ, ಆಕ್ಚುಲಿ ಅದು ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಓಹೋ, ನೀ ತಡವರ್ಸ್ತಿರೋದ್ ನೋಡಿದ್ರೆ ನಿನ್ ಹೆಂಡತಿ ನೀ ಹೇಳಿದ್ ನಿಜಾನೇ ಅಂತ ಆಯ್ತು. ಏನು, ನನ್ನ ಹೆಂಡತಿ ಹೇಳಿದ್ಲ ನಿಮ್ಮ ಹತ್ರ?
ಹ್ಞೂ ಕಣಪ್ಪ, ಇವತ್ ಬೆಳಗ್ಗೆ ದೇವಸ್ಥಾನಕ್ಕೆ ಬಂದಿದ್ಲು. ಪಾಪ ತುಂಬಾನೇ ಬೇಜಾರಾಗಿದ್ಲು. ಹಾಗಾಗಿ ನಾನೇ ಕೇಳ್ದೆ, ಅದಕ್ಕೆ ಹೇಳಿದ್ಲು ಕಣಪ್ಪ. ಯಾಕೆ ಹೀಗ್ ಮಾಡ್ಕೊಂಡೆ ನೀನು? ಆಫೀಸ್ನಲ್ಲಿ ಚೆನ್ನಾಗಿ ಕೆಲಸ ಮಾಡ್ಬೇಕಲ್ವೇನಪ್ಪ ನೀನು? ಇವಾಗ ನೋಡು, ಏನು ಕೆಲಸ ಇಲ್ದೇನೆ ಖಾಲಿಯಾಗಿ ಮನೇಲೆ ಕೂರ್ಬೇಕಾಯ್ತು. ಛೇ, ಹಾಳಾದವಳು ಯಾಕೆ ಹೀಗೆ ಮಾಡ್ತಿದ್ದಾಳೆ? ಯಾವಾಗ್ಲೂ ನನ್ಗೇನಾದ್ರೂ ಅವಮಾನ ಆಗ್ಲಿ ಅಂತಾನೆ ಕಾಯ್ತಾ ಇರ್ತಾಳೆ ಅನ್ಸುತ್ತೆ. ಇವತ್ತಿದಾವೆ ಅವಳು ಗ್ರಹಚಾರ ಬಿಡಿಸೋದಂತೂ ನಿಜ. ನೋಡಮ್ಮ ಸಂಧ್ಯಾ, ನೀನ್ ಹೇಳ್ದಾಗೆ ಮಾಡಿದೀನಿ. ಅಂಕಿತಾ ಆ ಮನೆ ಬಿಟ್ಟು ಹೋದ್ ಕೂಡ್ಲೇನೆ ನಿನ್ನ ಅಣ್ಣನ ಜೊತೆಗೆ ನನ್ ಮಗಳು ಮದ್ವೆ ಮಾಡ್ಸೋದು ನಿಂದೇ ಜವಾಬ್ದಾರಿ, ಆಯ್ತಾ? ನೆನ್ಪಿಟ್ಕೋ. ಅಯ್ಯೋ, ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಆಂಟಿ, ನಾನಿದ್ದೀನಲ್ವಾ, ಎಲ್ಲಾನು ನಾನೇ ನೋಡ್ಕೋತೀನಿ. ನೀವು ಆರಾಮಾಗಿ ಮನೆಗೆ ಹೋಗಿ. ಲೇ ಅಂಕಿತಾ, ಇನ್ನು ನನ್ನ ಎಷ್ಟು ಜನ ಎದುರಿಗೆ ಅವಮಾನ ಮಾಡ್ಬೇಕು ಅನ್ಕೊಂಡಿದ್ಯೆ? ಹೀಗ್ ನನಗೆ ಅವಮಾನ ಮಾಡ್ಸೋ ಬದಲು ನನಗೆ ಸ್ವಲ್ಪ ವಿಷ ಕೊಟ್ಬಿಟ್ಟು ಸಾಯಿಸ್ಬಿಡೆ. ಅಯ್ಯೋ, ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ನನಗ್ ತಾಳಿ ಕಟ್ಟಿರೋ ಗಂಡ ಹೀಗಿರುವಾಗ ನಿಮಗೆ ನಾನು ಅಯ್ಯೋ ಅವಮಾನ ಆಗೋ ಹಾಗೆ ಏನ್ರಿ ಮಾಡ್ತೀನಿ? ಯಾಕೆ ಬಯಸ್ತೀನಿ ಹೇಳಿ? ಯಾಕ್ರಿ ಹೀಗೆಲ್ಲ ನನ್ನ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ತಿದ್ದೀರಾ? ಸಾಕ್ ಬಾಯ್ ಮುಚ್ಚೆ, ಇಷ್ಟೆಲ್ಲ ನಾಟಕ ಮಾಡಕ್ ಬರ್ಬೇಡ ನೀನು. ಆ ಮೂಲೆ ಮನೆ ಸವಿತಾ ಆಂಟಿ ಹತ್ರ ನನ್ ಬಗ್ಗೆನೇ ಹೇಳಿದ್ಯಲ್ಲೇ, ಕೆಲಸ ಸರಿಯಾಗಿ ಮಾಡಿಲ್ಲ, ಹಾಗಾಗಿ ಕೆಲಸದಿಂದ ತೆಗ್ದಿದ್ದಾರೆ ಅಂತ. ಆ ಹೆಂಗ್ಸು ಹಾದಿ ಬೀದಿನಲ್ಲೆಲ್ಲ ನನ್ನ ಕರೆದು ನನ್ಗೆ ಬುದ್ಧಿ ಹೇಳ್ತಿದ್ದಾಳೆ. ಛೇ, ಎಲ್ಲ ನಿನ್ನಿಂದಾನೇ ಕಣೆ. ಏನು? ಅವ್ರ ಹತ್ರನ? ಏನದ್ಕೆ ನೀವು ಗಂಡ ಅನ್ನೋ ಮರ್ಯಾದೆ ಇಲ್ವಾ? ಯಾವಾಗ ನೋಡಿದ್ರು ಅವನಿಗೆ ಅವಮಾನ ಆಗೋ ಹಾಗೆ ಮಾಡ್ತಿರಲ್ಲ. ಅಯ್ಯೋ ರೀ, ನಾನು ಅವ್ರಿಗೆ ಸಿಕ್ಕೇ ಇಲ್ಲ. ಇನ್ನು ಅವ್ರಿಗೆ ಎಲ್ಲಿಂದ ಹೇಳಿ? ನಿಮ್ಗೆ ಯಾರು ಹೇಳಿದ್ದು? ಸಾಕ್ ಬಾಯ್ ಮುಚ್ಚು, ಮಾಡೋದೆಲ್ಲ ಮಾಡಿ ಇವಾಗ ಏನು ಗೊತ್ತಿಲ್ಲ ಅನ್ನೋ ತರ ನಾಟಕ ಮಾಡ್ಬೇಡ. ನೀನ್ ಹೀಗ್ ನನ್ನ ಅವಮಾನ ಮಾಡೋ ಬದಲು ಈ ಮನೆ ಬಿಟ್ಟು ತೊಲಗು. ನೀನ್ ಪ್ರೀತಿ ಮಾಡಿದ್ದಕ್ಕೆ ಸರಿಯಾಗಿ ಆಗ್ತಾ ಇದೆ ಕಣೆ ನನ್ಗೆ. ಅಯ್ಯೋ ರೀ, ನನ್ನ ಮಾತು ನಂಬಿ. ನಾನೇನು ಮಾಡಿಲ್ಲ. ನನ್ಗೆ ಇದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಕಣ್ರಿ. ನಾನು ಯಾರಿಗೂ ಹೇಳಿಲ್ಲ. ಲೋ ಮಗ್ನೆ, ಇದೇನ್ ಮಾತು ಅಂತ ಆಡ್ತಿದ್ಯೋ? ಇಷ್ಟು ಚಿಕ್ಕ ವಿಷಯಕ್ಕೆ ಅವಳ ಮನೆಯಿಂದ ಹೊರಟೋಗು ಅಂತಿದ್ಯಲ್ಲ, ಇದು ಸರಿನೇನೋ? ಅಮ್ಮ, ಇದ್ ನಿನಗ್ ಚಿಕ್ಕ ವಿಷಯ ಇರ್ಬೋದು, ಆದ್ರೆ ನನ್ಗಲ್ಲ. ಕಟ್ಕೊಂಡಿರೋಳೆ ನನ್ನ ಅವಮಾನ ಆಗ್ಲಿ ಅಂತ ಕಾಯ್ತಾ ಇದ್ದಾಳೆ. ಇಂಥವಳು ನಮ್ಮ ಮನೇಲಿ ಇರೋದಕ್ಕಿಂತ ಅವಳ ಮನೆಗೆ ವಾಪಸ್ ಹೋಗೋದೇ ಬೆಸ್ಟ್. ಸರಿ ಬಿಡಿ ಅತ್ತೆ, ನಿಮ್ಮ ಮಗನಿಗೆ ನನ್ ಕಂಡ್ರೆ ಪ್ರೀತಿ ಕಡಿಮೆ ಆಗಿದೆ. ಅದಕ್ಕೆ ನಾನು ಏನೇ ಹೇಳಿದ್ರು ಅವ್ರು ನನ್ನ ಮಾತನ್ನ ನಂಬೋದೇ ಇಲ್ಲ. ಯಾವಾಗ್ಲೂ ನನ್ನ ತಪ್ಪನ್ನೇ ಬೆರಳು ಮಾಡಿ ತೋರಿಸ್ತಾ ಇರ್ತಾರೆ. ಹೀಗೆ ಇವ್ರ ಚುಚ್ಚು ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಇಲ್ಲಿರೋದಕ್ಕಿಂತ ನಾನು ಅವರಿಂದ ದೂರ ಆಗೋದೇ ಒಳ್ಳೇದು ಅತ್ತೆ. ಇವತ್ತೇ ನಾನು ಇಲ್ಲಿಂದ ಹೊರಟೋಗ್ತೀನಿ. ಅವ್ರಿಗೆ ನನ್ನಿಂದ ಅವಮಾನ ಆಗೋದು ಬೇಡ ಅತ್ತೆ. ಅಬ್ಬಾ, ಅಂತೂ ನನ್ನ ಪ್ಲಾನ್ ಸಕ್ಸಸ್ ಆಯ್ತು. ಇವತ್ತಿಗೆ ನಮ್ಮ ಅತ್ತಿಗೆ ಈ ಮನೆಯಿಂದ ಗೇಟ್ ಪಾಸ್ ತಗೋತಿದ್ದಾರೆ. ನನಗೂ ಅದೇ ಬೇಕಾಗಿತ್ತು. ಲೇ ಹಾಳಾದವಳೆ, ಇವಾಗ ನಿನಗೆ ಸಮಾಧಾನ ಆಯ್ತೇನೆ? ಅಯ್ಯೋ ಅಯ್ಯೋ ಅಮ್ಮ, ಏನ್ ಮಾಡ್ತಿದ್ಯಾ ನೀನ್? ಅವರಿಬ್ರು ಜಗಳ ಮಾಡ್ಕೊಂಡ್ರೆ ನನ್ಗೆ ಯಾಕೆ ಬೈತಾ ಇದ್ಯಾ? ಹೌದಮ್ಮ, ಮೂರನೇ ಅವ್ರು ಮಾಡಿರೋ ತಪ್ಪಿಗೆ ಪಾಪ ಸಂಧ್ಯನಿಗೆ ಯಾಕೆ ಬೈತಾ ಇದ್ಯಾ? ಇವಳಿಗೆ ಬೈಬೇಕು ಕಣೋ. ಇಷ್ಟಕ್ಕೆಲ್ಲ ಇವಳೇ ತಾನೇ ಕಾರಣ. ಹಾಗಾಗಿ ಇವಳಿಗೆ ಬೈಬೇಕು. ಏನಮ್ಮ ಮಾತಾಡ್ತಿದ್ಯಾ ನೀನು? ಹೌದು ಕಣೋ, ಹಾಳಾದವಳು ನಿನ್ ಬಾಸ್ ಹತ್ರ ನಿನ್ ಬಗ್ಗೆ ಚಾಡಿ ಹೇಳಿ ಅದನ್ನ ನಿನ್ ಹೆಂಡತಿನೇ ಹೇಳಿದ್ಲು ಅಂತ ಸುಳ್ಳು ಹೇಳಿದ್ಲು. ನಿಮ್ಮಿಬ್ರು ಮಧ್ಯೆ ಜಗಳ ತಂದಿಟ್ಲು. ಏನೋ ಸರಿ ಹೋಗ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಅಯ್ಯೋ, ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಆಂಟಿ, ನಾನಿದ್ದೀನಲ್ವಾ, ಎಲ್ಲಾನು ನಾನೇ ನೋಡ್ಕೋತೀನಿ. ನೀವು ಆರಾಮಾಗಿ ಮನೆಗೆ ಹೋಗಿ. ಆ ಮೂಲೆ ಮನೆ ಸವಿತನಿಗೆ ಇವಳೇ ಎಲ್ಲ ವಿಷಯ ಹೇಳ್ಬಿಟ್ಟು ಅಂಕಿತಾನೆ ಎಲ್ಲ ಹೇಳಿದ್ಲು ಅಂತ ಹೇಳೋದಕ್ಕೆ ಹೇಳಿದಾಳೆ ಕಣೋ. ಪಾಪ ಅಂಕಿತ ನೋಡಿ ಇವಳಿಗೆ ಹೊಟ್ಟೆ ಉರಿ. ಅದಕ್ಕೆ ಹಾಳಾದವಳು ನಿಮ್ಮಿಬ್ರನ್ನ ದೂರ ಮಾಡ್ಬೇಕು ಅಂತ ಇಷ್ಟೆಲ್ಲ ಮಾಡಿದಾಳೋ. ಛೇ ಸಂಧ್ಯಾ, ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇನ್ಯಾವತ್ತು ನಿನ್ ಮಾತನ್ನ ಮಾತ್ರ ನಾನ್ ನಂಬಲ್ಲ ಕಣೆ. ನಿನ್ನಿಂದ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿರೋ ನನ್ನ ಹೆಂಡತಿನೇ ನಾನು ಅನ್ಮಾನ್ಸ್ಬಿಟ್ಟೆ. ಛೇ ಸಂಧ್ಯಾ, ನಾನು ಅನ್ಕೊಂಡಿರ್ಲಿಲ್ಲ ನೀನ್ ಹೀಗೆಲ್ಲ ಮಾಡ್ತೀಯ ಅಂತ. ಮನೆಯವರೆಲ್ಲರೂ ವಿಷಯ ಗೊತ್ತಾದ ಕೂಡ್ಲೇನೆ ಸಂಧ್ಯನಿಗೆ ಬಾಯಿಗೆ ಬಂದಂಗ್ ಬೈತಾರೆ. ಆದ್ರೆ ಮಾಡಿರೋ ತಪ್ಪಿಗೆ ಸಂಧ್ಯಾ ಏನು ಮಾತಾಡೋಕಾಗ್ದೇನೆ ಸುಮ್ನೆ ಅವ್ರ ಬೈಗಳನ್ನ ಕೇಳಿಸ್ಕೊಂತ ತೆಪ್ಪಗ್ ನಿಂತಿರ್ತಾಳೆ. ಛೇ, ಎಂತ ಕೆಲಸ ಆಗೋಯ್ತು. ಲಾಸ್ಟ್ ಮಿನಿಟ್ ಅಲ್ಲಿ ನನ್ನ ಪ್ಲಾನ್ ಎಲ್ಲ ಊಟ ಆಗೋಯ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅದಕ್ಕೆ ಅವ್ರ ತವ್ರ ಮನೇಲಿ ಇರ್ತಾ ಇದ್ರು. ಕೆಲವೊಬ್ರು ಗುಣಗಳೇ ಹಾಗೆ, ಅದ್ ಎಷ್ಟೇ ಹೇಳಿದ್ರು ಬದಲಾಗೋದೇ ಇಲ್ಲ. ಅಂಕಿತಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗ ಹಿತೇಶ್ಗೆ ಹಾಯ್ ಹೇಳಿ ಅಂತ. ಹಾಯ್ ಹಿತೇಶ್, ಹೇಗಿದ್ದೀರಾ? ವಸಂತ ಅನ್ನೋರು ಕಮೆಂಟ್ ಮಾಡಿದ್ರು ವಿಷ್ಣು ಅವ್ರ ವೈಫ್ ಹಂಸ ಅವರಿಗೆ ಹಾಯ್ ಹೇಳಿ ಅಂತ. ಹಾಯ್ ಹಂಸ, ಹೇಗಿದ್ದೀರಾ? ಹಾಗೆ ಮುನಿರಾಜ್ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗಳಿಗೆ ಹಾಯ್ ಹೇಳಿ ಅಂತ. ಹಾಯ್ ಮಾನಸ ಗಗನ, ಹೇಗಿದ್ದೀರಾ?
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೀವು ನೋಟಿಫಿಕೇಶನ್ ಮೂಲಕ ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.